ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಾನು ಉತ್ತರ ಕರ್ನಾಟಕ ಭಾಷಾದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳ್ರಪ್ಪ. ಖರೆ ಅದ ನೋಡ್ರಿ, ರಾಹುಲ್ ಗಾಂಧಿ ಅವ್ರು ಹೇಳಿದ್ದು 100ಕ್ಕೆ 100 ಖರೆ ಅದ. ನಮ್ಮ ಮೋದಿಜಿ ಹಿಂಗ ಮಾಡ್ತಾರಂತ ಅಂದ್ಕೊಂಡೇ ಇರ್ಲಿಲ್ಲ ನಾನು. ಎಲೆಕ್ಷನ್ಯಾಗ ಮೋದಿ ಅವರು ವೋಟ್ ಚೋರಿ ಅಂದ್ರ ಅದೇ ಮತಗಳ್ಳತನ ಮಾಡ್ತಾರಂತ ರಾಹುಲ್ ಗಾಂಧಿ ಅವರು ಹೇಳ್ಕೋತ ಬಂದಾಗ ನಾನೇ ರಾಹುಲ್ ಗಾಂಧಿ ಅವ್ರ ಮ್ಯಾಲ ಬಹಳ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ಅವ್ರ ಬಗ್ಗೆ ಸಂಶಯದಿಂದ ನೋಡಿದ್ದೆ. ಈಗ ನೋಡಿದ್ರ ಸಾಕ್ಷಿ ಸಮೇತ ಎಲ್ಲಾ ಬಯಲಾಗ್ಬಿಟ್ಟೈತಿ. ಮೋದಿಜಿ ವೋಟ್ ಚೋರಿ ಮಾಡಿದ್ದ ಹೆಂಗ್ ಅನ್ಲಿಕ್ಕ ನಮ್ ಹತ್ರ ಒಂದು ವಿಡಿಯೋ ಸಾಕ್ಷಿನೇ ಅದ, ನೋಡ್ಬಿಟ್ರಿ. ನೋಡ್ರಿ ಹೆಂಗ ಮಂದಿ ಇರುವಿಗಳ ಮುಖರ್ಲಿಕತ್ತಾರ ಅಂತ ಹೇಳಿ ಗೊತ್ತಾಯ್ತಲ್ಲ. ಹೆಂಗ ಮೋದಿಜಿ ಓಟ್ಗಳನ್ನ ಕಳ್ಳತನ ಮಾಡ್ತಾರಂತ ಈಗ ಅರ್ಥ ಆಗಿರ್ಬೇಕಲ್ಲ ನಿಮ್ಗ. ನೋಡ್ರಿ, ರಾಹುಲ್ ಗಾಂಧಿ ಅವರು ಮತಗಳ್ಳತನ ಮಾಡಿದ್ದಕ್ಕೆ ಕೊಟ್ಟ ಸಾಕ್ಷಿ ತಪ್ಪಿರಬಹುದು, ಆದ್ರ ಮತಗಳ್ಳತನ ಆಗಿದ್ದಂತೂ ಖರೆ ಅದ, ಮಾಡಿದ್ದು ಸುಳ್ಳಲ್ಲ. ಅದ ಹೆಂಗ ಮ್ಯಾಜಿಕ್ ಮಾಡ್ತಾರ ನೋಡ್ರಪ್ಪ ಮೋದಿಜಿ. ಅವರು ಹೋದಲ್ಲೆಲ್ಲ ಮಂದಿ ನುಗ್ಗಿ ಬರ್ತಾರ. ಅದೇ ರಾಹುಲ್ ಗಾಂಧಿ ಅವರು ಪಾಪ ಒಂದು ಸಮಾವೇಶ ಮಾಡಿದ್ರು ಸಹಿತ ಕುರ್ಚಿಗಳೆಲ್ಲ ಖಾಲಿ. ಇದು ಮತಗಳ್ಳತನ ಅಲ್ಲಾರ್ದೆ ಮತ್ತಿನ್ನೇನ್ ಹೇಳ್ರಿ. ಪಾಪ ಅವ್ರ ಏನ್ ಮಾಡ್ತಾರ. ಮೋದಿ ಅವ್ರಂದ್ರ ಯಾಕಿಷ್ಟ ಅಂತ ಹೇಳಿ ರೀಸೆಂಟ್ ಆಗಿ ನಡೆದಿದ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ ನೀವು. ಈಗ ಮೊನ್ನೆ CM PM ಪದಚ್ಯುತಿ ಅಂತ ಹೇಳಿ ಒಂದು ಹೊಸಾದ ಕಾನೂನು ತಂದ್ರ ನೋಡ್ರಿ. ಅದೇ ರೀ, ಈಗ ಯಾರೇ ಆಗಿರ್ಲಿ, CM ಮರೇ ಆಗಿರ್ಲಿ, PM ಮರೇ ಆಗಿರ್ಲಿ, 30 ದಿನದಕಿನ ಜಾಸ್ತಿ ಜೈಲ್ನಾಗಿದ್ರ ಅವರು ಸಂವಿಧಾನಿಕ ಹುದ್ದೆದಾಗ ಇರಬಾರ್ದು ಅಂತ ಹೇಳಿ. ಆಕ್ಚುಲಿ ಇದ್ರಾಗ ಮೊದಲು ಹೆಂಗಿತ್ತು ಗೊತ್ತಾ, ಪ್ರಧಾನ ಮಂತ್ರಿಗಳನ್ನ ಇದ್ರಾಗ ಸೇರಿಸಬಾರ್ದು ಅಂತ ಅಲ್ಲಿಕತ್ತಿದ್ರಂತ. ಆದ್ರ ಮೋದಿಜಿ ಮಾತ್ರ ಇದು ಸರಿ ಅಲ್ಲ, ಪ್ರಧಾನಿ ಏನು ಬ್ಯಾರೆ ಏನು ಅಲ್ಲಲ್ಲ, ಪ್ರಧಾನ ಮಂತ್ರಿ ಆದ್ರೂ ಅಷ್ಟೇ, ಯಾರಾದ್ರೂ ಅಷ್ಟೇ, 30 ದಿನಕ್ಕಿಂತ ಜಾಸ್ತಿ ಜೈಲ್ನಾಗಿದ್ರ ಇದೇ PM ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತಂದ್ರಂತ ತಾವೇ. ಅದನ್ನ ಅಮಿತ್ ಶಾ ಅವರೇ ರಿವೀಲ್ ಮಾಡ್ತಾರ. एक तो प्रधानमंत्री जी ने स्वयं अपने आप को इसमें डाला है। एक जमाने में कांग्रेस 39वां संविधान, प्रधानमंत्री ने डाला है, पहले नहीं थे क्या प्रधानमंत्री? ना, पहले तो प्रोविजन ही नहीं था। नरेंद्र मोदी जी अपने खिलाफ खुद संविधान संशोधन लेकर आए हैं कि प्रधानमंत्री भी जेल में जाएगा तो उसको इस्तीफा दे देना पड़ेगा। ನೋಡ್ರಿ, ಇಂಥ ನಾಯಕರೇ ಅಲ್ಲೇನ್ರಿ ನಮಗ್ ಬೇಕಾಗಿರೋದು. ಇದೇ ಮೋದಿಜಿ ಮಾಡಿರುವಂತ ಮೋಡಿ ಅಂದ್ರ. ಮೋದಿಜಿ ಮತಗಳ್ಳತನ ಮಾಡ್ತಿರುವುದೇ ಇಂಥ ಚಲೋ ನಿರ್ಧಾರಗಳಿಂದ ನೋಡ್ರಿ. ಇಂಥ ಮೋದಿಜಿಯನ್ನ ಬಿಟ್ಟ ಮಂದಿ ಇಂಥವ್ರಿಗೆ ವೋಟ್ ಹಾಕ್ತಾರೇನ್ ಹೇಳ್ರಿ. गोडसे ने गांधी जी को गोली से मारा। गोडसे इस संविधान के खिलाफ था। गोडसे ने गांधी जी को गोली से मारा। गोडसे इस संविधान के खिलाफ था। ಕೇಳಿಸ್ಕೊಂಡ್ರೆ ರಾಹುಲ್ ಗಾಂಧಿ ಅವರು ಹೇಳ್ತಾರ ಗೋಡ್ಸೆ ಸಂವಿಧಾನದ ವಿರುದ್ಧವಾಗಿದ್ರು, ಅದಕ್ಕೆ ಕೊಂದ್ರು ಅಂತ. ಅಯ್ಯೋ ದೇವ್ರೆ, ಗೋಡ್ಸೆ ಗಾಂಧೀಜಿಯನ್ನ ಕೊಂದಿದ್ದು 1948ರಾಗ. ಭಾರತಕ್ಕೆ ಸಂವಿಧಾನ ಬಂದಿದ್ದು 1950ರಾಗ. ಸಂವಿಧಾನ ಬರೋದಕ್ಕಿನ ಮೊದಲೇ 2 ವರ್ಷಕ್ಕಿನ ಮೊದಲೇ ಗಾಂಧೀಜಿ ಹತ್ಯೆ ಆಗ್ಯದ. ಅದಕ್ಕೂ ಸಂವಿಧಾನಕ್ಕೂ ಏನ್ರೀ ಸಂಬಂಧ ರಾಹುಲ್ ಜಿ? ಸ್ವಲ್ಪ ನೀವ ಎಕ್ಸ್ಪ್ಲೇನ್ ಮಾಡ್ಬೇಕಂತೀನಿ ನಾನು. ಅವತ್ತು ನೋಡಿದ್ರ ಅರುಣ್ ಜೇಟ್ಲಿ ಅವರ ವಿಷಯದಾಗೂ ಹಂಗೇ ಮಾಡಿದ್ರಿ, ಈಗ ನೋಡಿದ್ರ ಹಿಂಗ. ರಾಹುಲ್ ಗಾಂಧಿ ಅವರೇ, ಇದು ನಿಮ್ಮ ಅಪ್ಪನ ಕಾಲ ಅಲ್ಲ. ಅವಾಗ ನಿಮ್ಮಪ್ಪ ನೆಟ್ವರ್ಕ್ ಸಿಗ್ಲಾರ್ದ ಫ್ಲೈಟ್ನ್ಯಾಗ ಸಹಿತ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡ್ತಿದ್ರು. ಅದ್ ಏನ್ ಕೆಲಸ ಮಾಡ್ತಿದ್ರು ದೇವ್ರಿಗೆ ಗೊತ್ತು. ಪಾಪ ನಮ್ ಮಂದಿಗೆ ಅದು ಅವಾಗ ಗೊತ್ತಾಗ್ತಿರ್ಲಿಲ್ರಿ. ಆದ್ರೆ ಈಗ ಹಂಗಿಲ್ರಪ್ಪ, ಈಗ ಹಂಗಿಲ್ಲ. ಮಂದಿ ಬಹಳ ಶಾಣೆ ಆಗ್ಯಾರ, ಕೈಯಾಗೆ ಮೊಬೈಲ್ ಐತಿ. ಸ್ವಲ್ಪ ಯೋಚನೆ ಮಾಡಿ ಸುಳ್ಳು ಹೇಳ್ಬೇಕು ನೀವು. ನನಗೆ ಈಗ ಅನ್ಸ್ಲಿಕ್ಕತ್ತದ ನಿಮಗೂ ಆ ಮ್ಯಾಜಿಕ್ ಅಜ್ಜಿಗೂ ಡಿಫ್ರೆನ್ಸೇ ಕಾಣಲಾಗ್ಯದ ಅಂತೀನಿ ನಾನು. ಹೆಂಗ ಬೇಕ್ ಹಂಗ ಮಾತಾಡ್ಬಿಡುದು. ನೋಡ್ರಿ, ಈಗ ನಮ್ಮ ರಾಷ್ಟ್ರ ರಾಜಕಾರಣದ ಕಥೆ ಹಿಂಗಾಗಿದೆ. ಇನ್ನೊಂದು ಕಡೆ ಅಣ್ಣಾಮಲೈ ಅವರು ಪದಕ ಕೊಡ್ಲಿಕ್ಕೆ ಬಂದ್ರ ಅದ್ ಯಾರೋ ಸ್ಟಾಲಿನ್ ಪಕ್ಷದ ನಾಯಕನ ಮಗ ಅಣ್ಣಾಮಲೈ ಅವರಿಂದ ಪದಕ ತಗೊಳ್ಲಿಕ್ಕೆ ಒಪ್ಲಿಲ್ಲ ಅಂತ ನೋಡ್ರಿ.
दोस्तों रॉयल गुरुगुडी स्पोर्ट्स क्लब ऑफ नवीन जगांगीरी LLN दोस्तों रॉयल गुरुगुडी स्पोर्ट्स क्लब ऑफ नवीन जगांगीरी LLN talent बना दिए. ஆனா அது ஒண்ணு இல்லைங்கன்னா அந்த தம்பி நல்லா இருக்கணும், எங்க இருந்தாலும் கூட சிறப்பா இருக்கணும். நான் பார்த்தேன், அது அவருடைய இஷ்டம். அவர் யாரு கையில பதக்கம் வாங்கணும், யாரு கையில பதக்கம் வாங்கக்கூடாது என்பது ஒரு மனிதருடைய இயல்பு. என்னை பொறுத்தவரை TRB ராஜா அவருடைய மகன் எங்கிருந்தாலும் கூட சிறப்பா இருக்கணும், இந்த துறையில சாதனை பண்ணணும், ஒரு பெரிய மனிதரா வளரணும் என்று நான் மனதார வாழ்த்துகின்றேன். அது என் கையில பதக்கம் வாங்க மறுத்துட்டாரு, இன்னொருத்தர் கையில வாங்கினா எனக்கு அது முக்கியம் இல்லைங்கன்னா நல்ல ಮನಿದರ வரணும், ಅದು மட்டும். ಇದ್ರಾಗ ಹುಡುಗನ್ ತಪ್ಪಿಲ್ಲ ಬಿಡ್ರಿ. ಇವನಿಗೆ ಇವ್ರಪ್ಪ ಹೇಳ್ಕೊಟ್ಟಿರ್ತಾರ, ಅವ್ರ ಅಪ್ಪಗ ಸ್ಟಾಲಿನ್ ಹೇಳ್ಕೊಟ್ಟಿರ್ತಾರ. ಆದ್ರೂ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಮಾಜಿ IPS ಅಧಿಕಾರಿ, ಅದು ಅಣ್ಣಾಮಲೈ ಅಂತವರಿಂದ ಪದಕ ತಗೊಳ್ಳಿಲ್ಲ ಅಂತಂದ್ರ ಅದು ನಿನಗೇ ಅದ ಲಾಸ್ ಬಿಡಪ್ಪ ಮಾರಯ್ಯ. ನಿನಗ ಅಣ್ಣಾಮಲೈ ಅವ್ರು ಯಾರು, ಅವ್ರ ಇತಿಹಾಸ ಏನು, ಎಂಥ ಕಡಕ ಅಧಿಕಾರಿ ಆಗಿದ್ರು ಅಂತ ಗೊತ್ತಿದ್ರ ಹಿಂಗೆಲ್ಲ ಆಡ್ತಿರ್ಲಿಲ್ಲ ಅಂತೇನಿ. ಆಲ್ ರೈಟ್, ಇನ್ನ ನಮ್ಮ ರಾಜ್ಯದ ಕಥೆಗೆ ಬರೋಣ. ರಾಜ್ಯದ ಕಥೆ ಅಂತ ಅಂದ ಕೂಡ್ಲೇನೆ ನನಗೆ ಮೊದ್ಲು ಬಹಳ ಇಷ್ಟ ಆಗುವಂತಹ ಸುದ್ದಿ ಬಗ್ಗೆನೇ ಹೇಳ್ಬಿಡ್ತೀನಿ ನೋಡ್ರಪ್ಪ. ಯಾರ್ಯಾರು ಈ ಮೊನ್ನೆ ಸುವರ್ಣ ನ್ಯೂಸ್ ಅವರ್ ಕಾರ್ಯಕ್ರಮ ನೋಡಿರಿ ಹೇಳ್ರಿ? ನೋಡಿರೋ ಬಿಟ್ಟಿರೋ ಗೊತ್ತಿಲ್ಲ. ಅದೇ ರೀ ಈ ಸೂಲಿಬೆಲೆ ಅವರದ್ದು ನೋಡಿದ್ರು ಪರವಾಗಿಲ್ಲ. ಅದ್ರಾಗ ಒಂದು ಪ್ರಶ್ನೆ, ಅದಕ್ಕೆ ಸೂಲಿಬೆಲೆ ಅವರ ಉತ್ತರ ಇತ್ತು, ಅದನ್ನಂತೂ ಕೇಳಲೇಬೇಕು ನೀವು. ಅವನ್ ಯಾರೋ ಮುಲ್ಲಾ ಬಂದು ಜೈನ ಹಿಂದೂ ಅಂತ ಬ್ಯಾರೆ ಮಾಡಿದಾಗ ಹೌದು ಹೌದು ಅಂತಿದ್ರಲ್ಲ, ಅಂಥವ್ರಂತೂ ನೋಡ್ಲೇಬೇಕು. ಮುಲ್ಲಾ ಸಮೀರ ಅದೇ ಛತ್ರಿ ಅಂದ್ರ ಛತ್ರಿ ಮ್ಯಾಲ ಕೆಳಗ ಇಳಿಸಿ ವಿಡಿಯೋ ಮಾಡ್ಲಿಕ್ಕತ್ತಿದ್ನಲ್ರಿ, ಅವನ ಅಜಿತ್ ಜೈನ್ ಅಂತ ಕರಿತಾ ಇದ್ಯಲ್ಲಪ್ಪ, ಸ್ವಲ್ಪ ಇದನ್ನ ಕೇಳಿಸ್ಕೊಳ್ರಿ. ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದಲ್ಲಿ ನಮಗೆ ಮಂಜುನಾಥನ ಮೇಲೆ ಭಕ್ತಿ ಇದೆ. ನಾವು ಮಂಜುನಾಥ ಸ್ವಾಮಿಯ ಭಕ್ತರೇ ಇದ್ದೀವಿ. ಆದರೆ ಅಲ್ಲಿ ಜೈನರ ಆಡಳಿತ ಇರೋದು, ಮತ್ತು ಮಂಜುನಾಥ ಸ್ವಾಮಿ ಇರ್ತಕ್ಕಂಥ ಪ್ರದೇಶದಲ್ಲಿ ಬಾಹುಬಲಿ ವಿಗ್ರಹ ಇರೋದು ನಮಗೆ ಒಬ್ಬ ಹಿಂದೂ ಆಗಿ ನನಗೆ ವೈಯಕ್ತಿಕವಾಗಿ ನನಗೆ ಇಷ್ಟ ಆಗಲ್ಲ. ಮಂಜುನಾಥ ಇರೋ ಜಾಗದಲ್ಲಿ ಬಾಹುಬಲಿ ಇರೋದು ಒಬ್ಬ ಹಿಂದೂವಾಗಿ ನನಗೆ ಸಹಿಸಿಕೊಳ್ಳೋದು ಆಗಲ್ಲ. ಸೊ ಬಾಹುಬಲಿ ಆಡಳಿತನ ಬೇರೆ ಧರ್ಮದವರು ಮಾಡೋದನ್ನ ನಾನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಬಾಹುಬಲಿ ಹಿಂದೂ ಅಲ್ಲ ಅಂತ ನೀವು ಹೇಳೋದು? ಹೌದು, ನಾನು ಬಾಹುಬಲಿ ಜೈನ್ ಅಂತ ತಿಳ್ಕೊಂಡಿರೋದು. ಹೌದು, ಅಂದ್ರೆ ಜೈನರು ಹಿಂದೂ ಅಲ್ಲ ಅಂತ ನಿಮ್ಮ ಲೆಕ್ಕಕ್ಕೆ? ಜೈನರು ನಮ್ಮ ಹಿಂದುವಿನ ಇದೇ ಆಫ್ ಶೂಟ್ ಅಲ್ಲ, ಹಿಂದುತ್ವದ ಭಾಗ ಅಲ್ಲ. ಹಿಂದೂ ಧರ್ಮ ಜೈನ ಧರ್ಮ ಅಂತಾನೆ ಕರೀತೀವಿ. ಅಲ್ಲಪ್ಪ, ಹಿಂದುತ್ವದ ಭಾಗ ಅಲ್ಲ. ಆಯ್ತು, ಹಿಂದೂ ಅಂತಂದ್ರೆ ಯಾರು ಆಗಿದ್ರೆ? ಹಿಂದೂ ಅಂತಂದ್ರೆ ಯಾರು ನಿಮ್ಮ ಲೆಕ್ಕದಲ್ಲಿ? ಯಾರು ಹಿಂದೂಗಳನ್ನ ಹಿಂದೂ ಅಂತ ಕರಿತೀವಿ. ಹಿಂದೂಗಳನ್ನ ಅಂದ್ರೆ ಯಾರು? ಮುಸ್ಲಿಂ ಅಂದ್ರೆ ನಿಮ್ಮ ಪ್ರಕಾರ ಯಾರು? ಮುಸ್ಲಿಂ ಅಂತಂದ್ರೆ ಯಾರು ಕುರಾನನ್ನ ಒಪ್ತಾರೋ, ಯಾರು ಪ್ರಾಫೆಟ್ ಪೈಗಂಬರ್ನ ಒಪ್ತಾರೋ, ಯಾರು 5 ಬಾರಿ ನಮಾಜ್ ಮಾಡ್ತಾರೋ, ಸೊ ಯಾರಿಗೆ ಏಕದೇವೋಪಾಸನೆಯಲ್ಲಿ ನಂಬಿಕೆ ಇದೆಯೋ, ಯಾರಿಗೆ ವಿಗ್ರಹ ಆರಾಧನೆಯಲ್ಲಿ ನಂಬಿಕೆ ಇಲ್ಲ. ಹಿಂದೂ ಅಂದ್ರೆ ನಾವು ಹಿಂದೂಗಳು. ನಾವೇನು ಈಗ ಹಿಂದೂ ಧರ್ಮವನ್ನು ಯಾರು ಪಾಲನೆ ಮಾಡ್ತಾರೆ ಅವರು ಹಿಂದೂ ಧರ್ಮ ಯಾವ್ದಪ್ಪ? ಹಿಂದುವಾಗಿ ಯಾರು ಹುಟ್ಟುತ್ತಾರೆ ಅವರು ಹಿಂದೂ. ಯಾರು ಸಿಂಧು ನದಿಯಿಂದ ಹಿಮಾಲಯದವರೆಗೆ ಇರುವಂತಹ ವಿಶಾಲವಾದ ಭೂಪ್ರದೇಶವನ್ನ ಪಿತೃಭೂಮಿ ಪುಣ್ಯಭೂಮಿ ಅಂತ ಭಾವಿಸ್ತಾರೋ ಅವರೆಲ್ಲರೂ ಹಿಂದೂಗಳು ಅಂತ. ನನಗೇನಾದ್ರೂ ಒಬ್ಬ ಮುಸಲ್ಮಾನ ಇದು ನನ್ನ ಪಿತೃಭೂಮಿ, ಇದು ನನ್ನ ಮಾತೃಭೂಮಿ, ಇದು ನನಗೆ ಪುಣ್ಯಭೂಮಿ ಅಂತ ಭಾವಿಸಿದರೆ ಅಕಾರ್ಡಿಂಗ್ ಟು ಹಿಮ್ ಅವನು ಹಿಂದುತ್ವದ ಭಾಗ ಅಂತ ಭಾವಿಸ್ತೀನಿ. ಆ ದೃಷ್ಟಿಯಿಂದ ನೋಡೋದಾದ್ರೆ ಒಬ್ಬ ಮುಸಲ್ಮಾನನಿಗಿಂತ ಹೆಚ್ಚು ಒಬ್ಬ ಜೈನ ಈ ಭಾರತವನ್ನ ತನ್ನ ಪಿತೃಭೂಮಿ ಅಂತ ಭಾವಿಸ್ತಾನೆ. ಯಾಕಂದ್ರೆ ಇಲ್ಲೇ ಹುಟ್ಟಿದ ಮತ ಇದು, ಇಲ್ಲೇ ಹುಟ್ಟಿದ್ದು. ಎರಡನೇದು, ನಮ್ಗೆಲ್ರಿಗೂ ಇರುವಂತದ್ದು ಏನು ಗೊತ್ತಾ? ಯಾರು ವೇದಗಳನ್ನ ನಂಬ್ತಾನೋ, ಯಾರು ಪುನರ್ಜನ್ಮವನ್ನ ಒಪ್ಕೊಳ್ತಾನೋ ಅವನು ಅಂತ. ಪುನರ್ಜನ್ಮವನ್ನು ಒಪ್ಕೋತಾರೆ ಜೈನರು, ಅವ್ರು ನಮ್ಮವ್ರೆ. ನೀವು ಪೊಲಿಟಿಕಲ್ ರೀಸನ್ಗೋಸ್ಕರ ಪ್ರತ್ಯೇಕ ಅಂತ ಆಗಿರೋದು ಬಿಟ್ರೆ ಹಿಂದೂ ಬೌದ್ಧ ಸಿಖ್ ಎಲ್ಲ ನಮ್ಮವ್ರೆ. ಪೊಲಿಟಿಕಲ್ ರೀಸನ್ 100 ಇರುತ್ತೆ, 1000 ಇರುತ್ತೆ. ಆದ್ರೆ ಆ ರೀಸನ್ಗಳನ್ನ ಪಕ್ಕಕ್ಕಿಟ್ರೆ ಸ್ವತಃ ಸ್ವಾಮಿ ವಿವೇಕಾನಂದರು ತಮ್ಮ ಹಿಂದುತ್ವ ಅನ್ನುವಂಥ ಭಾಷಣದಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರೆ ಗೊತ್ತಾ? ಯಹೂದ್ಯ ಧರ್ಮದಲ್ಲಿ ಕ್ರಿಸ್ತ ಧರ್ಮ ಹುಟ್ಟು, ಆದ್ರೆ ಕ್ರೈಸ್ತ ಧರ್ಮ ಯಹೂದ್ಯ ಧರ್ಮ ನುಂಗ್ಬಿಡ್ತು. ಆದರೆ ಭಾರತದಲ್ಲಿ ಬೌದ್ಧ ಜೈನ ಎಲ್ಲ ಹುಟ್ಟು, ಹಿಂದೂ ಧರ್ಮ ಅವೆಲ್ಲವನ್ನೂ ತನ್ನ ಒಡಲೊಳಗೆ ಬಚ್ಚಿಟ್ಕೊಳ್ತು ಅಂತ ವಿವೇಕಾನಂದ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಇದು ವಿಶಾಲವಾಗಿರುವಂತ ಮನೋಭಾವ. ಈ ದೃಷ್ಟಿಯಿಂದ ನೋಡುವಾಗ ಜೈನರು ನಮ್ಮವರೇ, ನಮ್ಮ ಪರಂಪರೆಯವರೇ. ಇದನ್ನ ಕೇಳಿದ ಮೇಲೆ ಧರ್ಮಸ್ಥಳದಾಗ ಜೈನರ ಆಡಳಿತ ಯಾಕ ಅನ್ನೋ ಮುಟ್ಟಾಳ್ರದಾರಪ್ಪ, ಅವ್ರಿಗೊಂದು ದೊಡ್ಡ ನಮಸ್ಕಾರ ಹೇಳ್ತೀನಿ. ಎಂಥ ಅವಸ್ಥೆ ನೋಡ್ರಿ. ನಮ್ಮಲ್ಲಿ ಧರ್ಮಸ್ಥಳದ ಬಗ್ಗೆ ಯಾವನೋ ಮುಲ್ಲ ಮಾತಾಡಿದ್ರು ಯಾರು ಏನೂ ಹೇಳೋದಿಲ್ಲ. ಅದೇ ತುಮಕೂರ್ನ್ಯಾಗ ಒಬ್ಬಕ್ಕೆ ಮುಸ್ಲಿಂ ಹುಡುಗಿ ಮಸೀದಿದ ತಾರತಮ್ಯ ಬಗ್ಗೆ ಮಾತಾಡಿದ್ದಕ್ಕ ಅವ್ರದೇ ಕಮ್ಯುನಿಟಿಯವರು ಎಲ್ಲಾರು ಕುಡ್ಕೊಂಡು ಕೇಸ್ ಕೊಡ್ತಾರಂತೆ. ಯೂಟ್ಯೂಬ್ ಬೇರೆ, ಯೂಟ್ಯೂಬಲ್ಲಿ ನೋಡೋದಷ್ಟೇ ಸರ್. ಅದೇ ನಾನು ಅದು ವಿಡಿಯೋ ಹಾಕಿದ್ನಲ್ಲ ಸರ್, ನಂದು ಅದು ತುಂಬ ಅವರು ಸ್ಪೀಚಸ್ಗೆ ಇಂಪ್ರೆಸ್ ಆಗಿಬಿಟ್ಟು ಭಾವುಕಾತ್ಮ ನಂದು ಏನು ಸೆಂಟಿಮೆಂಟ್ಸ್ ಇತ್ತು ನಾನು ಯಾವಾಗ ಓಪನ್ ಆಗಿ ಹೇಳಿಬಿಟ್ನೋ ಈ ಥರ ಇದೆ ಅಂತ ಹೇಳಿಬಿಟ್ಟು ಅವ್ರಿಗೆ ಅದು ಇಷ್ಟ ಆಗಿಲ್ಲ. ಮಸೀದಿಯವ್ರಿಗೆ ವಿಡಿಯೋ ಹಾಕಿದ್ದಕ್ಕೆ ಅವ್ರ ವಿರುದ್ಧ ಮಾಡ್ತಾ ಇದ್ದಾರೆ. ಅದು ವಿಡಿಯೋ ನಾನು ಪರ್ಸ್ನಲ್ ನನ್ನ ಐಡಿಯಲ್ಲಿ ಹಾಕ್ಕೊಂಡಿರೋದು. ಅದು ತೆಗೆದು ಸ್ಪ್ರೆಡ್ ಮಾಡಿ ವೈರಲ್ ಮಾಡ್ತಾ ಇರೋದು. ಇದನ್ನ ನೋಡಿದ ಮೇಲರೆ ಹಿಂದೂಗಳು ಅರ್ಥ ಮಾಡ್ಕೋಬೇಕು ನೋಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ.
ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.